ಸ್ಕೆಚಪ್ ಇನ್ಸ್ಟಾಲ್ ಮಾಡೋದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಡೌನ್ಲೋಡ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಈ ಪೇಜ್ ಬರ್ತೀರಾ. ಇಲ್ಲಿ ಡೌನ್ಲೋಡ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಎನಿವೆ ಅನ್ನೋದು ಕ್ಲಿಕ್ ಮಾಡಿ ನೆಕ್ಸ್ಟ್ ಡೌನ್ಲೋಡ್ ಆಗುತ್ತೆ ಈ ರೀತಿ. ಸೊ ನಾನು ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ರೆಸ್ಯೂಮ್ ಮಾಡಿದ್ದೀನಿ. ಆಫ್ಟರ್ ಕಂಪ್ಲೀಟಿಂಗ್ ದ ಡೌನ್ಲೋಡ್ ಸೆಕ್ಷನ್ ಅಲ್ಲಿ ನಿಮಗೆ ಈ ರೀತಿ ಒಂದು ಫೈಲ್ ಕಾಣುತ್ತೆ. ಡೌನ್ಲೋಡ್ getintopc.com sketchup pro. ಓಕೆ, ಇದನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನೀವು ಮಾಮೂಲಿ ವಿನ್ರೇರ್ ಯಾವ್ದಾದ್ರು ಫೈಲ್ ಮ್ಯಾನೇಜರ್ ಇದ್ರೆ ಅದರಲ್ಲಿ ಓಪನ್ ಮಾಡಿ. ಇಲ್ಲ ಅಂತಂದ್ರೆ 7zip ಅಂತ ಅಂದ್ಬಿಟ್ಟು ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡು ಓಪನ್ ಮಾಡಿ. ಸೊ ಇದನ್ನ ಓಪನ್ ಮಾಡುವಾಗ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಬಂದ್ಬಿಟ್ಟು 123. ಈ 7zip ಹೆಂಗ್ ಯೂಸ್ ಮಾಡೋದು ಅಂತನ್ನ ಫಸ್ಟ್ ಇವಾಗ ರೀಸೆಂಟ್ ಆಗಿ ಹಾಕಿರುವಂತ AutoCAD ಇನ್ಸ್ಟಾಲೇಷನ್ ವಿಡಿಯೋದಲ್ಲಿ ನೋಡಿ ತೋರಿಸಿದೀನಿ, ಅದ್ರಲ್ಲಿ ನೋಡಬಹುದು. ಸೊ ಇದರಲ್ಲಿ ಪಾಸ್ವರ್ಡ್ 123 ಕ್ಲಿಕ್ ಮಾಡಿ ಓಕೆ ಕೊಟ್ಟಾಗ ಈ ರೀತಿ ಓಪನ್ ಆಗುತ್ತೆ. ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಎಕ್ಸ್ಟ್ರಾಕ್ಷನ್ ಬಿಫೋರ್ ಎಕ್ಸ್ಟ್ರಾಕ್ಟಿಂಗ್ ನೆಟ್ ಡಿಸ್ಕನೆಕ್ಟ್ ಮಾಡಿ. ಓಕೆ, ನೆಟ್ ಡಿಸ್ಕನೆಕ್ಟ್ ಮಾಡಿದೀನಿ. ಮತ್ತೆ ವಿಂಡೋಸ್ ಡಿಫೆಂಡರ್ ಕೂಡ ಆಫ್ ಮಾಡಿ. ವಿಂಡೋಸ್ ಡಿಫೆಂಡರ್ ಅಥವಾ ಬೇರೆ ಯಾವ್ದಾದ್ರು ಆಗಿರ್ಬೋದು. ಆಂಟಿವೈರಸ್ ಏನಿರುತ್ತೆ ಆಂಟಿವೈರಸ್ ನ ಆಫ್ ಮಾಡಿ. ಇದರಲ್ಲಿ ಕ್ರ್ಯಾಕೆಡ್ ವರ್ಷನ್ಸ್ ಇರ್ತದೆ, ಕೀಜನ್ಸ್ ಇರ್ತವೆ. ಸೊ ಇದನ್ನ ನಮ್ಮ ಸಿಸ್ಟಮ್ ಏನಂತ ವೈರಸ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಡಿಲೀಟ್ ಮಾಡುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ, ಈ ಫೈಲ್ಗಳು ಡಿಲೀಟ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ನೀವು ಫಸ್ಟ್ ಏನು ಆಂಟಿವೈರಸ್ ಇರುತ್ತೆ ಪ್ಲಸ್ ಅದು ಮತ್ತೆ ಇಂಟರ್ನೆಟ್ ಎರಡು ಆಫ್ ಮಾಡಬೇಕು. ಸೊ ಇದು ಎಲ್ಲ ಆದ್ಮೇಲೆ ಡೆಸ್ಕ್ಟಾಪ್ಗೆ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀನಿ. ಓಕೆ, ಎಕ್ಸ್ಟ್ರಾಕ್ಟ್ ಆದ್ಮೇಲೆ ನಮಗೆ ಡೆಸ್ಕ್ಟಾಪ್ ಅಲ್ಲಿ ಅದ್ರ ಫೋಲ್ಡರ್ ಕಾಣುತ್ತೆ. ಓಕೆ, ಈ ರೀತಿ ಫೋಲ್ಡರ್ ಕಾಣುತ್ತೆ. ಆಗಿದೆಯಾ ಎಕ್ಸ್ಟ್ರಾಕ್ಟ್? ಓಕೆ, ಎಕ್ಸ್ಟ್ರಾಕ್ಟ್ ಆಗಿದೆ. ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ಈ ರೀತಿ ಫೋಲ್ಡರ್ ಕಾಣ್ತು. ಡೆಸ್ಕ್ಟಾಪ್ ಒಳಗಡೆ ಸ್ಕೆಚಪ್, ಅದರೊಳಗಡೆ ಸ್ಕೆಚಪ್ ಪ್ರೋ ಅಂತ ಒಂದು ಫೈಲ್ ಕಾಣ್ತು. ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ವಿಂಡೋ ಓಪನ್ ಆಗುತ್ತೆ. ಯೂಸ್ ಅಕೌಂಟ್ ಕಂಟ್ರೋಲ್ ಅಂದ್ಬಿಟ್ಟು ಪರ್ಮಿಷನ್ ಕೇಳುತ್ತೆ, ಎಸ್ ಆರ್ ನೋ. ಇದರಲ್ಲಿ ಎಸ್ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಇನ್ಸ್ಟಾಲರ್ ಸೆಟಪ್ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ, ವೇಟ್ ಫಾರ್ ಇಟ್. ಓಕೆ, ಕ್ಲಿಕ್ ನೆಕ್ಸ್ಟ್ ಇನ್ಸ್ಟಾಲ್. After the installation, click finish. ಓಕೆ, ಇವಾಗ ಇನ್ಸ್ಟಾಲ್ ಆಗಿದೆ. ಸ್ಕೆಚಪ್ ಇದೆಲ್ಲ ಇನ್ಸ್ಟಾಲ್ ಆಗಿದೆ. ಸೊ ಇದೇನಿದು ಟ್ರಯಲ್ ವರ್ಷನ್ಸ್. ಸೊ ಇದನ್ನ ಕಂಪ್ಲೀಟ್ ಫುಲ್ ವರ್ಷನ್ ಮಾಡ್ಬೇಕಂತಂದ್ರೆ ಏನ್ ಮಾಡಬೇಕು, ಇಲ್ಲಿ ಕ್ರ್ಯಾಕ್ ಫೈಲ್ಸ್ ಇದೆಯಲ್ಲ, ಈ ಕ್ರ್ಯಾಕ್ ಫೈಲ್ಸ್ sketchup.exe ಪ್ಲಸ್ sketchup.exe md5 ಈ ಫೈಲ್ಸ್ ಅನ್ನ ಕಾಪಿ ಮಾಡಿ. ಈ ಸ್ಕೆಚಪ್ ಫೈಲ್ ಕಾಪಿ ಮಾಡಿರೋದು. ಸೊ ಸ್ಕೆಚಪ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಓಪನ್ ಫೈಲ್ ಲೊಕೇಶನ್, ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್, ರೀಪ್ಲೇಸ್ ದ ಫೈಲ್ ಇನ್ ದ ಡೆಸ್ಟಿನೇಷನ್, ಡೂ ದಿಸ್ ಫಾರ್ ಆಲ್ ಕರೆಂಟ್ ಐಟಮ್ಸ್, ಕಂಟಿನ್ಯೂ. ಓಕೆ, ರೀಪ್ಲೇಸ್ ಆಯಿತು, ಒಂದಾಗಿದೆ. ನೆಕ್ಸ್ಟ್ ಸ್ಟೈಲ್ ಬಿಲ್ಡರ್ ಕಾಪಿ ಮಾಡಿ. ಕಾಪಿ ಸ್ಟೈಲ್ ಬಿಲ್ಡರ್, ರೈಟ್ ಕ್ಲಿಕ್, open file location, then paste. Replace the file in destination, do this for all current items, continue. Close. Next layout copy ಮಾಡಿ. Copy layout, right click, open file location, paste, continue. ಮುಗೀತು. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಕೆಚಪ್, Pinterest ಸ್ಟಾರ್ ಓಪನ್ ಮಾಡ್ಬೋದು ಇವಾಗ ಆರಾಮಾಗಿ. ಅಗ್ರಿ, ಕಂಟಿನ್ಯೂ, ಚೂಸ್ ಟೆಂಪ್ಲೇಟ್, ಸ್ಟಾರ್ಟ್ ಯೂಸಿಂಗ್ ಸ್ಕೆಚಪ್, ಸ್ಟಾರ್ಟ್ ಎ ಟೆಂಪ್ಲೇಟ್, ಎನಿ ಟೆಂಪ್ಲೇಟ್. ಕಂಪ್ಲೀಟ್ ಆಗಿದೆ. ಇನ್ಸ್ಟಾಲೇಷನ್ ಕಂಪ್ಲೀಟೆಡ್. ಸೊ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಇನ್ಸ್ಟಾಲೇಷನ್ ಆದಮೇಲಾದರೂ ಕಮೆಂಟ್ಸಲ್ಲಿ ಬಂದು
ವರ್ಕ್ ಆಗ್ತಿದೆ ಆಗ್ತಿಲ್ವಾ ಅದನ್ನಾದರೂ ತಿಳಿಸಿ. ಬೇರೆಯವರು ಅದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋಕ್ಕೆ ಬರ್ತಾರಲ್ಲ, ಡೌನ್ಲೋಡ್ ಮಾಡೋದಕ್ಕೆ ಇನ್ಸ್ಟಾಲೇಷನ್ ಗೈಡ್ ಬರ್ತಾರಲ್ಲ, ಅವರು ಇದು ವರ್ಕ್ ಆಗ್ತಿದೆ ವರ್ಕ್ ಆಗ್ತಿಲ್ವ ಅಂತ ಫಸ್ಟೇ ತಿಳ್ಕೊಂಡು ಟೈಮ್ ವೇಸ್ಟ್ ಮಾಡ್ದೇನೆ ಫಸ್ಟೇ ತಿಳ್ಕೊಂಡು ಆಮೇಲೆ ಮುಂದುವರಿಲಿ. ಇನ್ ಕೇಸ್ ಇದು ವರ್ಕ್ ಆಗಲಿಲ್ಲ ಅಂತಂದರೆ ಅವರು ಪಾಪ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದಮೇಲೆ ಕಮೆಂಟ್ಸಲ್ಲಿ ವರ್ಕ್ ಆಗ್ತಿದೆ ಆಗ್ತಿಲ್ವಾ ಅದನ್ನು ತಿಳಿಸ್ಬಿಡಿ. ಓಕೆ, ಥ್ಯಾಂಕ್ ಯು, ಬಾಯ್.